ಹಾಯ್ ನೋಡಿ, ಕೊಂಕಣ ರೈಲು ಸಾರಿಗೆ ಯಾವ ರಾಜ್ಯ ಸಂಪರ್ಕಿಸುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಆಪ್ಷನ್ಸ್ ಅಂತ ಬಂದಾಗ ಆಪ್ಷನ್ ಎ ಕೊಟ್ಟಿದ್ದಾನೆ ಕರ್ನಾಟಕ, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಆಪ್ಷನ್ ಬಿ ಕೊಟ್ಟಿದ್ದಾರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅಸ್ಸಾಂ. ಆಪ್ಷನ್ ಸಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ. ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಸಿ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಭಾರತ ದೇಶದಲ್ಲಿ ಕೊಂಕಣ ರೈಲು ಸಾರಿಗೆ ಅಂತ ಬಂದಾಗ 1990ರಲ್ಲಿ 736 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನಪ್ಪ ಅಂದ್ರೆ ಈ ಒಂದು ರೈಲು ಸಾರಿಗೆ ಆರಂಭ ಆಗತ್ತೆ. ಭಾರತದ ಮೂರು ರಾಜ್ಯಗಳನ್ನ ಸೇರಿದಂತೆ ಕರ್ನಾಟಕ, ಗೋವಾ, ಮಹಾರಾಷ್ಟ್ರದಲ್ಲಿ ಸಂಪರ್ಕವನ್ನ ಕಲ್ಪಿಸುವಂತ ಯೋಜನೆ ಯಾವ್ದು ಅಂದ್ರೆ ಕೊಂಕಣ ರೈಲು ಸಾರಿಗೆ ಅಂತ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಸಿ ಇಸ್ ದ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಮಹಿಳೆಯರಿಂದಲೇ ಕಾರ್ಯನಿರ್ವಹಿಸುವ ರೈಲು ನಿಲ್ದಾಣ ಯಾವ್ದಂತ ಕೇಳಿದಾನೆ. ಕರ್ನಾಟಕದಲ್ಲಿ ಮಹಿಳೆಯರಿಂದಲೇ ಕಾರ್ಯನಿರ್ವಹಿಸುವ ರೈಲು ನಿಲ್ದಾಣ ಅಂತ ಹೇಳಿದಾನೆ. ಆಪ್ಷನ್ ಎ ಕೊಟ್ಟಿದ್ದಾನೆ ಮಾತುಂಗ ರೈಲು ನಿಲ್ದಾಣ, ಆಪ್ಷನ್ ಬಿ ಕೊಟ್ಟಿದ್ದಾನೆ ಬಾಣಸವಾಡಿ ರೈಲು ನಿಲ್ದಾಣ, ಆಪ್ಷನ್ ಸಿ ಕೊಟ್ಟಿದ್ದಾನೆ ಗೋರಖ್ಪುರ ರೈಲು ನಿಲ್ದಾಣ, ಆಪ್ಷನ್ ಡಿ ಕೊಟ್ಟಿದ್ರೆ ಹುಬ್ಬಳ್ಳಿ ರೈಲು ನಿಲ್ದಾಣ ಅಂತ ಕರೀತಾ ಬರ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಂದ ಅಥವಾ ಮಹಿಳೆಯರಿಂದಲೇ ಕಾರ್ಯನಿರ್ವಹಿಸುವ ರೈಲು ನಿಲ್ದಾಣ ಅಂದ್ರೆ ಬಾಣಸವಾಡಿ ರೈಲು ನಿಲ್ದಾಣ ಅಂತ ಕರೀತಾ ಬರ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಹಾಗಾದ್ರೆ ಭಾರತ ಅಂತ ಬಂದಾಗ ಭಾರತದಲ್ಲಿ ಮಹಿಳೆಯರಿಂದಲೇ ಕಾರ್ಯನಿರ್ವಹಿಸುವ ರೈಲು ನಿಲ್ದಾಣ ಅಂದ್ರೆ ನೆನಪಿಟ್ಕೊಳ್ಳಿ ಮಾತುಂಗ ರೈಲು ನಿಲ್ದಾಣ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಗೋರಖ್ಪುರ ಅಂತ ಬಂದಾಗ ಪ್ರಸ್ತುತ ಪ್ರಪಂಚದಲ್ಲಿ ಎರಡನೇ ಉದ್ದವಾದ ರೈಲು ಪ್ಲಾಟ್ಫಾರ್ಮ್ ಅಂತ ಕರಿತೀವಿ. ರೈಲು ಪ್ಲಾಟ್ಫಾರ್ಮ್ 1326 ಮೀಟರ್ ಉದ್ದ ಇದೆ. ಹಾಗಾದ್ರೆ ಪ್ರಸ್ತುತ ಪ್ರಪಂಚದಲ್ಲಿ ಮೊದಲನೇ ಉದ್ದ ಅಂತ ಬಂದಾಗ ಒಂದನೇ ಉದ್ದ ಅಂತ ಬಂದ್ರೆ ಇದ್ಯಾವುದಪ್ಪ ಅಂದ್ರೆ ವಿಶೇಷವಾಗಿ ಹುಬ್ಬಳ್ಳಿ ಅಂತ ಕರಿತೀವಿ. 1506 ಅಥವಾ 5 ಮೀಟರ್ ಉದ್ದ ಕಂಡುಬರುತ್ತಾ ಈ ರೈಲು ಪ್ಲಾಟ್ಫಾರ್ಮ್ ಪ್ರಪಂಚದಲ್ಲಿಯೇ ಅತಿ ಉದ್ದವಾಗಿದೆ, ನೆನಪಿಟ್ಕೊಳ್ಳಿ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಯೋಜನೆಯನ್ನ ಭಾರತದ ರಸ್ತೆ ಸಾರಿಗೆಯ ಹೃದಯ ಯೋಜನೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಂದಾಗ 43ರ ನಾಗ್ಪುರ ಯೋಜನೆ, 43ರ ಜೈಪುರ ಯೋಜನೆ, 99ರ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಆದರೆ ಇಲ್ಲಿ ಸರಿಯಾದ ಉತ್ತರ ಬಂದಾಗ ಆಪ್ಷನ್ ಎ ಏನಪ್ಪ ಅಂದ್ರೆ 1943ರ ನಾಗ್ಪುರ ಯೋಜನೆ ಅಂತ ಕರಿತೀವಿ. ಭಾರತ ದೇಶದಲ್ಲಿ 1943ರ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ 1943ರಲ್ಲಿ ಪ್ರಮುಖವಾದ ಇಂಜಿನಿಯರ್ಗಳನ್ನ ಸೇರಿಸಿ ಭಾರತ ದೇಶದಲ್ಲಿ ಒಂದು ರಸ್ತೆಗಳಿಗೆ ಸಂಬಂಧಪಟ್ಟಂಗೆ ನೀಲನಕ್ಷೆ ತಯಾರು ಮಾಡ್ತಾರೆ, ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡ್ತಾರೆ. ಆ ಸಂದರ್ಭದಲ್ಲಿ ರಸ್ತೆ ಸಾರಿಗೆಯ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಗ್ರಾಮೀಣ ಹೆದ್ದಾರಿ ಮತ್ತು ಜಿಲ್ಲಾ ಹೆದ್ದಾರಿ ಎಂಬ 4 ವಿಶೇಷವಾದ ರಸ್ತೆ ಸಾರಿಗೆಯನ್ನು ನಿರ್ಮಾಣ ಮಾಡ್ತಾರಲ್ಲ ಆ ಯೋಜನೆಗೆ ಸಂಬಂಧಪಟ್ಟ ಯೋಜನೆ 1943ರ ನಾಗ್ಪುರ ಯೋಜನೆ. ಈ ಯೋಜನೆಯನ್ನ ಭಾರತದ ಹೃದಯ ಯೋಜನೆ ಅಂತ ಕರೀತಾರೆ. ಯಾವ್ದ್ರದ್ದು ಅಂತ ಕೇಳಿದಾಗ ರಸ್ತೆ ಸಾರಿಗೆಯ ಹೃದಯ ಯೋಜನೆ ಅಂತ ಕರೀತಾರೆ, ನೆನಪಿಟ್ಕೊಳ್ರಿ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ, ಏನಪ್ಪಾ ಕೇಳಿದ್ರೆ ತಮಿಳುನಾಡು ರಾಜ್ಯದೊಂದಿಗೆ ಗಡಿ ಹೊಂದಿದ ಜಿಲ್ಲೆಗಳು ಯಾವಂತ ಕೇಳಿದಾನೆ. ತಮಿಳುನಾಡು ರಾಜ್ಯದೊಂದಿಗೆ ಗಡಿ ಹೊಂದಿದ ಜಿಲ್ಲೆಗಳು ಯಾವಂದ್ರೆ ಒಂದು ಕೋಲಾರ ಬರುತ್ತದೆ, ರಾಮನಗರ ಬರುತ್ತೆ, ಬೆಂಗಳೂರು ನಗರ ಬರುತ್ತೆ, ಬೆಂಗಳೂರು ಗ್ರಾಮಾಂತರ ಬರುತ್ತೆ ಮತ್ತು ಚಾಮರಾಜನಗರ ಬರುತ್ತೆ, ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಬಂದಾಗ ಕೋಲಾರ, ರಾಮನಗರ, ಬೆಂಗಳೂರು ನಗರ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಕರಿತೀವಲ್ಲ. ಹಾಗಾದ್ರೆ ಇಲ್ಲಿ ರಾಮನಗರ, ಕೋಲಾರ, ಮೈಸೂರು ಅಲ್ಲ. ಹಾಗಾದ್ರೆ ಇಲ್ಲಿ ಅಂದ್ರೆ ಆಪ್ಷನ್ ಸಿ ಐತಲ್ಲ ಅದು ಸರಿಯಾದ ಉತ್ತರವಾಗಿದೆ, ನೆನ್ಪಿಡ್ಬೇಡ್ರಿ. ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ, ಮಸಾರಿ ಮಣ್ಣು ಎಂದು ಯಾವುದನ್ನ ಕರೀತಾರೆ. ನೋಡ್ರಿ, ಮಸಾರಿ ಮಣ್ಣು ಅಂತ ಬಂದಾಗ ಮಸಾರಿ ಮಣ್ಣು ಅಂದ್ರೆ
ಮಸ್ಸಾರಿ ಮಣ್ಣು ಎಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಂಪು ಮಣ್ಣನ್ನ ಮಸ್ಸಾರಿ ಮಣ್ಣು ಎಂದು ಕರೀತಾರೆ. ಕೆಂಪು ಮಣ್ಣನ್ನು ಮಸ್ಸಾರಿ ಮಣ್ಣು ಎಂದು ಕರೆಯುತ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಂಪು ಮಣ್ಣನ್ನು ಮಸ್ಸಾರಿ ಮಣ್ಣು ಎಂದು ಕರೆಯುತ್ತಾರೆ ನೆನಪಿಟ್ಟುಕೊಳ್ಳಿ. ಹಾಗಾದ್ರೆ ಉತ್ತರ ಕರ್ನಾಟಕ ಭಾಗ ಅಂದ್ರೆ ಯಾವುದು? ಹಾವೇರಿಯಿಂದ ಗದಗ, ಹುಬ್ಬಳ್ಳಿ, ಧಾರವಾಡ, ವಿಜಯಪುರ, ಬೆಳಗಾವಿ, ರಾಯಚೂರು, ಬೀದರು, ಕೊಪ್ಪಳ ಇವೇನ್ ಬರ್ತಾವ ಮೇಲ್ಗಡೆ ಅವೆಲ್ಲವನ್ನ ನಾವು ಉತ್ತರ ಕರ್ನಾಟಕ ಭಾಗ ಅಂತ ಕರಿತೀವಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಂಡುಬರುವಂತ ಮಣ್ಣಂದ್ರೆ ಕಪ್ಪು ಮಣ್ಣು. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಂಡುಬರುವಂತ ಕೆಂಪು ಮಣ್ಣನ್ನ ಆ ಭಾಗದಲ್ಲಿ ಏನಂತ ಕರೀತಾರೆ? ಮಸ್ಸಾರಿ ಮಣ್ಣು ಅಂತ ಕರೀತಾರೆ. ಇನ್ನ ಕಪ್ಪು ಮಣ್ಣನ್ನ ನಿಮ್ಗೆ ಗೊತ್ತಿರ್ತದೆ. ಕಪ್ಪು ಮಣ್ಣನ್ನ ನಾವು ರೇಗೂರ್ ಅಂತ ಕರಿತೀವಿ. ರೇಗೂರ್ ಮಣ್ಣು ಅಂತ ಕರಿತೀವಿ. ಇನ್ನ ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಅಂತ ಕರಿತೀವಿ. ಇನ್ನ ಜಂಬಿಟಿಗೆ ಮಣ್ಣನ್ನು ಲ್ಯಾಟ್ರೇಟ್ ಸಾಯಿಲ್ ಅಥವಾ ಲ್ಯಾಟರೇಟ್ ಮಣ್ಣು ಅಂತ ಕರಿತೀವಿ. ನೆನ್ಪಿಡ್ಕೊಳ್ರಿ. ಹಾಗಾದ್ರೆ ಕಮೆಂಟ್ ಮಾಡಿ, ಮನೆ ಕಟ್ಟಲು ಬಳಕೆ ಮಾಡೋ ಮಣ್ಣು ಯಾವ್ದನ್ನ ಕಮೆಂಟ್ ಮಾಡಿ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾಗಿರುತ್ತದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ತಪ್ಪಾದುದನ್ನು ಆಯ್ಕೆ ಮಾಡಿ. ಯಾವ್ದು ತಪ್ಪಾಗೈತಿ ಅದನ್ನ ಆಯ್ಕೆ ಮಾಡೋದು. ಹಾಗಾದ್ರೆ ಮಾಗಡಿ ಪಕ್ಷಿಧಾಮ ಗದಗ್ ಸರಿಯಾಗಿದೆ. ಕಗ್ಗಲ್ಲು ಪಕ್ಷಿಧಾಮ ತುಮಕೂರು ಸರಿಯಾಗಿದೆ. ಮುಂಡಿಗೇರಿ ಪಕ್ಷಿಧಾಮ ಉತ್ತರ ಕನ್ನಡ ಜಿಲ್ಲೆ ಸರಿಯಾಗಿದೆ. ಹಾಗಾದ್ರೆ ಅಂಕ ಸಮುದ್ರ ಪಕ್ಷಿಧಾಮ ಅಂತ ಬಂದಾಗ ಇದನ್ನ ನಾವು ಅಂಕ ಸಮುದ್ರ ಅಂದ್ರೆ ವಿಜಯನಗರ ಜಿಲ್ಲೆ ಅಂತ ಕರೀತೀವಿ. ವಿಜಯನಗರ ಜಿಲ್ಲೆ ಅಂಕ ಸಮುದ್ರ ಅಂತ ಬಂದಾಗ ವಿಜಯನಗರ ಜಿಲ್ಲೆಯಲ್ಲಿ ಹಂಚಿಕೆ ಆಗಿದೆ. ಪ್ರಸ್ತುತ ಅಂಕ ಸಮುದ್ರವನ್ನ ಇತ್ತೀಚೆಗೆ ಜೌಗು ತಾಣವಾಗಿ ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲಿ ಪ್ರಸ್ತುತ 4 ಜೌಗು ತಾಣ ಬರ್ತಾವಲ್ಲ, ಆ 4 ಜೌಗು ತಾಣಗಳಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ಅಂಕ ಸಮುದ್ರ. ಇಲ್ಲಿ ಸರಿಯಾದ ಉತ್ತರ ಅಂಕ ಸಮುದ್ರ ಬಳ್ಳಾರಿ ಅಲ್ಲ, ಅಂಕ ಸಮುದ್ರ ವಿಜಯನಗರ ಅಂತ ನೋಡ್ತಾ ಬರ್ತೀವಿ.